ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಕಾಲರ್ ನೆಕ್ ಬ್ಲೌಸ್ ಕಟ್ಟಿಂಗ್ದು ಆಗಿರುತ್ತೆ. ನಾನು ಲೆಂತ್ನ 15 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ನ 8 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಆರ್ಮ್ ಹೋಲು 7 ಇಂಚ್ ಇರಬೇಕು. ನೀವು ಬೋಟ್ ನೆಕ್ ಕಟಿಂಗ್ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಶೋಲ್ಡರ್ ಎಷ್ಟು ಇಂಚ್ ಇಟ್ಕೋತೀವೋ ಅದಕ್ಕಿಂತ 1 ಇಂಚು ಕಡಿಮೆ ಆರ್ಮ್ ಹೋಲ್ ಹತ್ರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಶೋಲ್ಡರ್ ಬಿಡ್ತು 3 ಇಂಚ್ ಇಟ್ಕೊಂಡು ಕ್ರಾಸಲ್ಲಿ 1/2 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಬ್ಯಾಕ್ ಡಿಸೈನ್ ನಾನು ಡ್ರಾಪ್ ಡಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕೆಳಗಡೆಯಿಂದ 3 ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ 2.5 ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು ರಫ್ ಆಗಿ ಒಂದು ಡ್ರಾಪ್ ಡಿಸೈನ್ನ ಡ್ರಾ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ನೀವು ಇದರಲ್ಲಿ ತುಂಬ ಟೈಪ್ ಆಫ್ ಡಿಸೈನ್ ಇರುತ್ತೆ. ನಿಮಗೆ ಯಾವುದು ಇಷ್ಟನೋ ಅದೇ ಥರ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲೊಂದು ಕ್ಯಾನ್ವಾಸ್ ಇಟ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಅದ್ರ ಜಾಸ್ತಿ 1 ಇಂಚ್ ಇಟ್ಕೊಂಡು ಅದನ್ನು ಡ್ರಾ ಮಾಡಿಕೊಂಡು ಅದನ್ನು ನೀಟಾಗಿ ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ನಿಮಗೆ ಇದೇ ಥರ ಬೇಕು ಅಂದರೆ ಇದೇ ಥರ ಇಟ್ಕೊಂಡು ಫಸ್ಟ್ ಟೈಮ್ ಕಟ್ ಮಾಡೋರೆಲ್ಲ ಆಗಿದ್ದರೆ ಇದೇ ಥರ ಇಟ್ಕೊಂಡು ಸ್ಟಿಚ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಆದರೆ ನಾನು ಇವಾಗಲೇ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದನ್ನು ನಾನು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ. ಈಗ ಫ್ರಂಟ್ ಸೈಡ್ ಡೀಪ್ ನಾನು 6.5 ಇಂಚ್ ಇಟ್ಕೊಂಡು ಈ ಥರ ಒಂದು ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೂ ಕೂಡ ಕ್ಯಾನ್ವಾಸ್ ಹಾಕ್ಕೊಂಡು ಡ್ರಾ ಮಾಡ್ಕೊತಾ ಇದ್ದೀನಿ. ಡ್ರಾ ಮಾಡ್ಕೊಂಡು ಹಾಗೆ ಕಟ್ ಮಾಡ್ಕೊಳ್ತೀನಿ. ಕಾಲರ್ ನೆಕ್ ಬ್ಲೌಸು ಇಷ್ಟೇ ಇರೋದು, ಕಟ್ ಮಾಡೋಕ್ಕೆ ಏನಿಲ್ಲ, ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಇದು ನಾನು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಕಟ್ ಮಾಡಿದ್ದೀನಿ. ಅದನ್ನು ಕೂಡ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಹಾಗೆ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಕ್ಲಾತ್ನ ಲೈನಿಂಗಿಂತ ಮೇನ್ ಫ್ಯಾಬ್ರಿಕ್ಕು 1 ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಕಟ್ ಮಾಡಿದರೆ ಸ್ವಲ್ಪ ಶಾರ್ಟೇಜ್ ಬೀಳ್ಬಹುದು. ಆಮೇಲೆ ಲೈನಿಂಗ್ ಅಟ್ಯಾಚ್ ಎಲ್ಲ ಆದಮೇಲೆ ಜಾಸ್ತಿ ಉಳಿದಿರೋದನ್ನ ನಾವು ಕಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೇನೆ ಒಳ್ಳೆಯದು. ನಾನು ಆದಷ್ಟು ತುಂಬ ಸಿಂಪಲ್ಲಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.